ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಗ್ರಹಗಳ ಗೋಚಾರ ಪ್ರಭಾವ ಮೇ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕೆಲವು ವಿಷಯಗಳನ್ನು ಅರ್ಥೈಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಗ್ರಹಗಳ ಆಧಾರಿತವಾಗಿ ತಿಳಿಸುವುದು ಸತ್ಯವೇ, ಆದರೆ ಜಗತ್ತಿನಲ್ಲಿ ಅದಕ್ಕೂ ಮೀರಿದ್ದು ಅದಕ್ಕೂ ಹೆಚ್ಚಿನದು ಮತ್ತು ಇದೆ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಬೇಕಾಗಿದೆ. ಅಂದರೆ ಗ್ರಹಗಳು ಈ ಸೃಷ್ಟಿಗೆ ಕಾರಣವಾದಂತಹ ಶಕ್ತಿಯ ಅಧೀನದಲ್ಲಿ ಕಾರ್ಯಗಳನ್ನು ಮಾಡುತ್ತವೆ. ಶಕ್ತಿಯ ಅಧೀನದಲ್ಲಿ ಗ್ರಹಗಳು ಇದ್ದಾವೆ ಅನ್ನೋದು ಸತ್ಯ. ಹಾಗಾಗಿ ನನ್ನ ಬಳಿ ಬರುವಂತಹ ಪ್ರತಿ ವ್ಯಕ್ತಿಗೂ ಕರೆ ಮಾಡಿದಾಗ ನಾನು ತಿಳಿಸೋದು, ಒಂದು ವಾರವಾದರೂ ನಿಮ್ಮ ಇಷ್ಟದೇವತಾ, ಕುಲದೇವತಾ ಅಥವಾ ಶಿವ ಮಂತ್ರ ಅಥವಾ ನಾರಾಯಣ ಮಂತ್ರ, ದೇವಿ ಮಂತ್ರ ಇವುಗಳನ್ನು ಪಠಿಸಿ ನೀವು ಪ್ರಾರ್ಥಿಸಿ ನನ್ನ ಸಮಕ್ಷಮದಲ್ಲಿ ನೀವು ನಿಲ್ಲಬಹುದು. ನೋಡಿ, ಯಾಕೆ ಹೀಗೆ ಮಾಡಬೇಕು ಅಂದರೆ, ನೀವು ಯಾರದೇ ಆದಂತಹ ವ್ಯಕ್ತಿಯ ಸಮಕ್ಷಮದಲ್ಲಿ ನಿಲ್ಲಬೇಕು ಅಂದರೆ ನಿಮಗೆ ಸರಿಯಾದಂತಹ ಕ್ಲಾರಿಟಿ ಇರಬೇಕಾಗತ್ತೆ. ಈ 1 ವಾರಗಳ ಈ ಮಂತ್ರ ಮನನ ಪ್ರಾರ್ಥನೆಯಿಂದ ನಿಮಗೆ ಒಬ್ಬರ ಬಳಿ ಹೋಗಬೇಕಾ ಬೇಡವಾ, ಬೇಕು ಬೇಡಗಳು ನಿಮ್ಮ ಮನಸ್ಸಿನಲ್ಲಿ ಅನುಭವ ಆಗಲಿಕ್ಕೆ ಆರಂಭ ಆಗುತ್ತೆ. ಅದನ್ನೇ ನಮ್ಮ ಹಿರಿಯ ಜ್ಞಾನಿಗಳು ತಿಳಿಸಿರುವಂಥದ್ದು, ಅರಿವೇ ಗುರು. ಆ ಅನುಭವ ಏನಾಗುತ್ತೆ, ಅದರಿಂದ ನಿಮ್ಮ ಬೇಕು ಬೇಡ, ಹೋಗಬೇಕು ಬೇಡವಾ ಅನ್ನೋದನ್ನು ನೀವು ಸರಿಯಾಗಿ ನಿರ್ಧರಿಸಬಹುದು. ಆ ಒಂದು ಶಕ್ತಿಯ ಪ್ರಭಾವದಿಂದಲೇ ನೀವು ಇನ್ನೊಬ್ಬರ ಬಳಿ ಹೋಗಬೇಕಾ ಅನ್ನುವುದು ಇಲ್ಲಿ ನಿರ್ಧಾರಿತ ಆಗುತ್ತೆ. ಆದರೆ ಈ ವಿಷಯದಲ್ಲಿ ನೀವು ಎಷ್ಟು ಪಾಲನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಕೆಲವರು ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ತಕ್ಷಣವೇ ಬರಬಹುದು. ಯೋಚಿಸದೆ ಅವರು ಬಂದು ಏನೇನೋ ತಿಳಿಯುವ ಪ್ರಯತ್ನವನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಸಮಸ್ಯೆಯ ತೀವ್ರತೆ ಇದ್ದಾಗ, ಘಟನೆಯ ಅವಸರ ಇದ್ದಾಗ, ಯಾವುದೋ ಏನೋ ಇದ್ದಕ್ಕಿದ್ದಂತೆ ಆಗಿ ಹೋದಾಗ, ಅಂಥ ಒಂದು ಸಂದರ್ಭದಲ್ಲಿ ನೀವು ತಕ್ಷಣವೇ ಬರಬಹುದು, ತಕ್ಷಣವೇ ಕರೆ ಮಾಡಬಹುದು. ಅದಕ್ಕೆ ಕಾಲವನ್ನು ನೋಡುವ ಅಗತ್ಯ ಇಲ್ಲ. ಈ ರೀತಿ ನೀವು ತಕ್ಷಣವೇ ಹೋಗಬಹುದು ಯಾರ ಬಳಿ ಆದರೂ. ಆದರೆ ಈ ವಿಷಯವನ್ನು ಯಾಕೆ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಅದಕ್ಕೂ ಮಿಗಿಲಾದದ್ದು ಜಗತ್ತಿನಲ್ಲಿ ಇದೆ ಅನ್ನೋದು. ನನಗೆ ಯೂಟ್ಯೂಬಲ್ಲಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಕಮೆಂಟ್ಗಳನ್ನು ನೋಡಿದ್ದೆ. ಅವರು ಏನು ತಿಳಿಸಿದ್ರು ಅದರಲ್ಲಿ ಅಂದರೆ, ನೀವು ಅವರ ಪ್ರೋಗ್ರಾಮ್ ನೋಡಿ, ಆ ಚಾನಲ್ ನೋಡಿ ಅನ್ನೋದನ್ನು ತಿಳಿಸಿದ್ರು. ನೋಡಿ, ಒಬ್ಬ ವ್ಯಕ್ತಿ ಸಮುದ್ರದಿಂದ ಎಷ್ಟು ಕೊಡ ನೀರು ತರಲು ಸಾಧ್ಯ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ತಂದಂತಹ ಆ ಕೊಡದಲ್ಲಿ ಎಷ್ಟು ಶುದ್ಧ ನೀರಿದೆ ಮತ್ತು ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. 1 ಬಿಂದಿಗೆ, 2 ಬಿಂದಿಗೆ, 3 ಕೊಡ ಎಷ್ಟು ತರಬಹುದು ಒಬ್ಬ ವ್ಯಕ್ತಿ ಒಂದೇ ಬಾರಿಗೆ. ಹಾಗೆ ವ್ಯಕ್ತಿಗಳ ಜ್ಞಾನ ಆಗ್ಬೋದು, ಯಾವುದೇ ವಿಷಯಗಳಿಗೆ ಆಗ್ಬೋದು, ಲಿಮಿಟ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ಪ್ರತಿ ಮನುಷ್ಯನು ವಿಭಿನ್ನವಾದಂತಹ ಸೃಷ್ಟಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಮಾರ್ಗ ಅನ್ನೋದು ಇದ್ದೇ ಇರುತ್ತೆ. ನನಗೆ ಇಲ್ಲಿ ನನ್ನದೇ ಆದಂತಹ ಮಾರ್ಗ ಇದೆ. ಈ ಯೂಟ್ಯೂಬ್ ಅನ್ನೋದು ಕರೋನಾ ಸಂದರ್ಭದಲ್ಲಿ ನಾನು ಸಮಯ ಇದ್ದಾಗ ಪ್ರಾರಂಭಿಸಿದ್ದು. ಆದರೆ ಒಂದಿಷ್ಟು ಫಾಲೋವರ್ಸ್ ಅಲ್ಲಿ ಇದ್ದ ಮೇಲೆ ನಾವು ವಿಡಿಯೋಗಳನ್ನು ಹಾಕಬೇಕು ಅನ್ನುವ ಕಾರಣದಿಂದ ನಾನು ಹಾಕ್ತಾ ಇದ್ದೇನೆ.
ಆದರೆ ನೀವು ತಿಳಿಬೇಕು, ಯಾವಾಗಲೂ ಅರ್ಧ ತುಂಬಿದ ಕೊಡ ಶಬ್ದ ಜಾಸ್ತಿ ಮಾಡುತ್ತೆ. ಜ್ಯೋತಿಷಿಗಳನ್ನು ನೀವು ನೋಡ್ಬೋದು, 5 ವರ್ಷ ಅವರು ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ಫೀಲ್ಡಲ್ಲಿ ಇದ್ದರೆ 10ಕ್ಕೂ ಹೆಚ್ಚು ಚಾನಲ್ಗಳಲ್ಲಿ ಅವರು ಬಂದಿರ್ತಾರೆ. ಯಾಕೆ ಹೆಚ್ಚು ಪ್ರಚಾರದಲ್ಲಿರ್ತಾರೆ? ಯಾಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅಂದರೆ ಅವ್ರ ಹತ್ರ ಯಾರೂ ಹೋಗೋದಿಲ್ಲ ಅನ್ನುವ ಅರ್ಥೈಸುತ್ತೆ. ಇಲ್ಲಿ ಅಮೂಲ್ಯವಾದುದು ಇದ್ದರೆ ಅದಕ್ಕೆ ಪ್ರಚಾರ ಅನ್ನೋದು ಹೆಚ್ಚು ಬೇಕಾಗಿಲ್ಲ. ನಿತ್ಯ ನೀವು ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ನಿಮಗೆ ಅದಕ್ಕೆ ಸಮಯವೇ ಇರೋದಿಲ್ಲ. ಹಾಗೆ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, ಅರ್ಧ ತುಂಬಿದ ಕೊಡ ಯಾವಾಗಲೂ ಶಬ್ದವನ್ನು ಜಾಸ್ತಿ ಮಾಡುತ್ತೆ, ಹೆಚ್ಚು ಪ್ರಚಾರವನ್ನು ಬಯಸುತ್ತೆ. ನೋಡಿ, 5 ವರ್ಷದಿಂದಲೂ ನನ್ನ ಹೆಸರಿನಿಂದಲೇ ನಾನು ನಿಮ್ಮ ಒಂದು ವಿಷಯಗಳಿಗೆ ಇಲ್ಲಿ ಯೂಟ್ಯೂಬಲ್ಲಿ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದು, ನನ್ನ ಜ್ಞಾನವನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು ಆಗಿದೆ. ಹಾಗಾಗಿ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ನೀವು ಬಿಡಬೇಕಾಗತ್ತೆ. ಅಷ್ಟಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗಳ ವಿಷಯ, ನಿಯಮಾವಳಿಗಳು ಒಬ್ಬ ವ್ಯಕ್ತಿಯ ಭವಿಷ್ಯ ಅಥವಾ ಒಬ್ಬ ವ್ಯಕ್ತಿಯ ರಹಸ್ಯವನ್ನು ತಿಳಿಯುವುದಕ್ಕೆ ನನಗೆ ಬೇಕೇ ಬೇಕು ಅನ್ನುವುದಿಲ್ಲ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾನು ಅನಂತರ ಕಲ್ತಿರುವಂಥದ್ದು. ಆದರೆ ಪ್ರಾರಂಭದಲ್ಲಿಯೂ ನನ್ನಲ್ಲಿ ಬೇರೆದೇ ಆದಂತಹ ವಿಷಯಗಳಿತ್ತು. ಅದನ್ನು ಇಲ್ಲಿ ಪ್ರಚಾರದಲ್ಲಿ ಹೇಳುವ ಅಗತ್ಯ ಇಲ್ಲ. ನೋಡಿ, ಯಾವಾಗ ನನ್ನ ದೇಹ ಮತ್ತು ನನ್ನ ಜೀವನದ ಉಪಚಾರ ಮಾಡುವಂತಹ ಶಕ್ತಿ ಜ್ಯೋತಿಷ್ಯವನ್ನು ಗ್ರಹಗಳ ಆಧಾರಿತವಾಗಿ ಫಲಗಳನ್ನು ಹೇಳುವುದನ್ನು ನಿಲ್ಲಿಸು ಅಂದರೆ ತಕ್ಷಣವೇ ಆ ಕ್ಷಣದಲ್ಲಿಯೇ ನಾನು ನಿಲ್ಲಿಸ್ತೇನೆ. ಒಬ್ಬ ವ್ಯಕ್ತಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕೆ, ಭವಿಷ್ಯವನ್ನು ತಿಳಿಸುವುದಕ್ಕೆ, ಒಬ್ಬ ವ್ಯಕ್ತಿಯ ರಹಸ್ಯವನ್ನು ಭೇದಿಸುವುದಕ್ಕೆ ಗ್ರಹಗಳೇ ಬೇಕು, ಗ್ರಹಗಳ ವಿಷಯಗಳೇ ಬೇಕು, ನಿಯಮಾವಳಿಗಳೇ ಬೇಕು ಅನ್ನುವುದಿಲ್ಲ. ಇದನ್ನೇ ನಾನು ಮೊದಲು ತಿಳಿಸಿದ್ದು. ಈ ಜಗತ್ತಿನಲ್ಲಿ ಗ್ರಹಗಳಿಗೂ ಮಿಗಿಲಾದದ್ದು ಇದೆ ಅನ್ನೋದನ್ನು ನಾನು ತಿಳಿಸ್ದೆ. ಅಂದರೆ ನೋಡಿ, ಇಂತೆಲ್ಲ ವಿಷಯಗಳನ್ನು ಪ್ರಚಾರದಲ್ಲಿ ಅಥವಾ ಹೇಗಂದರೆ ಹೇಗೆ ಉಪಯೋಗ ಮಾಡುವಂಥದ್ದಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ತಿಳಿದಂತಹ ಪರಿಪೂರ್ಣ ವ್ಯಕ್ತಿಗೆ ಅವರ ಜೀವನದಲ್ಲಿ ಬಹಳಷ್ಟು ನಿರ್ಬಂಧಗಳನ್ನು ಅವರೇ ಹಾಕಿಕೊಂಡಿರ್ತಾರೆ. ನೋಡಿ, ಜ್ಯೋತಿಷಿಗಳು ನೀವು ನೋಡಿರ್ಬೋದು, ಒಬ್ಬ ವ್ಯಕ್ತಿಯ ಪರ್ಸ್ನಲ್ ವಿಷಯಗಳನ್ನು ಪಬ್ಲಿಕ್ ಆಗಿ ಹೆಸರಿಟ್ಟು ಚರ್ಚೆ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಇಲ್ಲವೇ ಇಲ್ಲ. ಯಾವುದೇ ವ್ಯಕ್ತಿ ಆಗ್ಬೋದು, ಫೇಮಸ್ ಆಗಿರ್ಬೋದು ಅಥವಾ ಆ ವ್ಯಕ್ತಿ ರಾಜಕಾರಣಿ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಇವರ ವಿಷಯಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗಂದರೆ ಹೇಗೆ ಚರ್ಚೆ ಮಾಡುವಂತಿಲ್ಲ. ಇದೆಲ್ಲ ಯಾಕೆ ಚರ್ಚೆ ಆಗುತ್ತೆ ಅಂದರೆ ಪ್ರಚಾರಕ್ಕಾಗಿ ಆಗುತ್ತೆ. ಭಾರತದಲ್ಲಿ ರ್ಯಾಂಡಮ್ ಆಸ್ಟ್ರಾಲಜಿಯಿಂದ ಏನು ಹೆಚ್ಚು ವೀಕ್ಷಣೆ ಆಗುತ್ತೆ, ಅದಕ್ಕಾಗಿ ಹೆಚ್ಚು ವಿಡಿಯೋಗಳನ್ನು ಜನರು ಹೆಚ್ಚು ಮಾಡ್ತಾರೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರನ್ನು ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ನನ್ನ ಯೂಟ್ಯೂಬ್ ಕರೋನಾ ಸಂದರ್ಭದಲ್ಲಿ ಇದು ನಾನು ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ನನ್ನ ವಿಡಿಯೋಗಳಲ್ಲಿ ಯಾರಿಗೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅನ್ನೋದನ್ನು ಇಲ್ಲಿವರೆಗೆ ನಾನು ಕೇಳಿಲ್ಲ. ಕಾರಣ ಏನಂದರೆ ನೋಡಿ, ಯಾರಿಗೆ ನನ್ನಿಂದ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವಂತಹ ನಿರ್ಧಾರ ಆಗಿರುತ್ತೆ ಅಂಥವರು ನನ್ನ ಬಳಿ ಬಂದೇ ಬರ್ತಾರೆ. ನೋಡಿ, ಕಾಲ ಭಗವಂತ ಯಾಕೆ ಇರೋದು? ನಾವೇ ಎಲ್ಲ ಮಾಡಿಕೊಳ್ಳುವುದಾದರೆ, ನಮ್ಮಿಂದಲೇ ಎಲ್ಲವೂ ಆಗೋದಾದರೆ ಈಶ್ವರ ಯಾಕೆ ಇರೋದು? ನೋಡಿ, ಯಾರಿಂದ ಯಾವ ಸಮಸ್ಯೆ ಮುಗಿಬೇಕು, ಅಂತ್ಯ ಆಗಬೇಕು ಅನ್ನೋದು ನಿರ್ಧರಿಸಲ್ಪಟ್ಟಿರುತ್ತೆ. ಅಷ್ಟಕ್ಕೂ ಮನುಷ್ಯ ಜೀವಿಸೋದಕ್ಕೆ ಈ ಒಂದು ಭೂಮಿಯಲ್ಲಿ ಬೇಕಾದಂತಹ ವಿಷಯಗಳು ಸರಳವಾಗಿದ್ದರೆ ಸಾಕು, ಅತಿಯಾದದ್ದು ಯಾವುದು ಬೇಡ. ಹೀಗೆ ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನೀವು ಕಮೆಂಟ್ಸ್ ಹಾಕೋ ಮುಂಚೆ ಯೋಚನೆ ಮಾಡಿ ನನ್ನ ಬಗ್ಗೆ ತಿಳಿದುಕೊಂಡು ನೀವು
ಕಮೆಂಟ್ಸನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮೇ ಮಾಸದಲ್ಲಿ ಗ್ರಹಗಳ ಗೋಚಾರದಲ್ಲಿ ಗ್ರಹಗಳ ಸಂಚಾರ ಸ್ಥಿತಿ ಮೇಷರಾಶಿಯಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ 15 ದಿನಗಳ ಕಾಲ ಸಂಚಾರ ಮತ್ತು ವೃಷಭ ರಾಶಿಯಲ್ಲಿ 15 ದಿನಗಳ ಕಾಲ ಸಂಚಾರ ಆಗಲಿದ್ದು, ಸೂರ್ಯನೊಂದಿಗೆ ಬುಧ ಗ್ರಹ ಮೇಷ ಮತ್ತು ವೃಷಭದಲ್ಲಿ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜ ಗ್ರಹ ಮೀನ ರಾಶಿಯಲ್ಲಿ ಮತ್ತು ಮೇಷ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ರಾಹುಕೇತು ಗ್ರಹಗಳು ಸಿಂಹ ರಾಶಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಮೇ ಮಾಸದಲ್ಲಿ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಸಿಂಹ ರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿ ಸೂರ್ಯ ಗ್ರಹ ಉಚ್ಚ ಸ್ಥಾನ ಮೇಷ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಭಾಗ್ಯ ಅದೃಷ್ಟ ಸ್ಥಾನವು ಧರ್ಮಸ್ಥಾನವು ಆಗಿರೋದ್ರಿಂದ ಆ ಸ್ಥಾನದಲ್ಲಿ ರಾಶ್ಯಾಧಿಪತಿ ಸಂಚರಿಸುವಾಗ ಒಳ್ಳೆ ಫಲಗಳನ್ನು ನೀಡುತ್ತಾರೆ. ಆತ್ಮವಿಶ್ವಾಸದಿಂದ ಮುಂದುವರಿಯುವಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಾರ್ಯಾನುಕೂಲಗಳು ಆಗುವಂತೆ ರಾಶ್ಯಾಧಿಪತಿಯೇ ಫಲವನ್ನು ನೀಡುತ್ತಾರೆ. ಅಷ್ಟಮ ಶನಿ ಪ್ರಭಾವದ ನಡುವೆಯೂ ಅಡೆತಡೆಗಳ ನಡುವೆಯೂ ರಾಶ್ಯಾಧಿಪತಿ ಒಳ್ಳೆ ಫಲಗಳನ್ನು ಈ ಮಾಸದಲ್ಲಿ ನೀಡ್ತಾರೆ. ಇಲ್ಲಿ ಯಾವ ರೀತಿ ಫಲವನ್ನ ನೀಡ್ತಾರೆ ಅಂದ್ರೆ, ನಿಮ್ಮ ಸೆಲ್ಫ್ ಎಫರ್ಟ್ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಧೈರ್ಯ, ನಿಮ್ಮ ಜವಾಬ್ದಾರಿ ಇಲ್ಲಿ ಹೆಚ್ಚಾಗುವಂತೆ ಮತ್ತು ಸ್ವಂತ ನಿರ್ಧಾರಗಳನ್ನ ಮಾಡುವಂತೆ ಮತ್ತು ಶೀಘ್ರ ನಿರ್ಧಾರಗಳನ್ನ ಮಾಡುವಂತೆ. ರಾಶ್ಯಾಧಿಪತಿ ಅಗ್ನಿಗ್ರಹ ಅಗ್ನಿ ರಾಶಿಯಲ್ಲಿ ಉಚ್ಚ ರಾಶಿಯಲ್ಲಿ ಸಂಚರಿಸುವಾಗ ಶೀಘ್ರವಾಗಿ ನಿರ್ಧಾರಗಳನ್ನ ಮಾಡ್ತೀರಾ. ಏನೋ ಬದಲಾವಣೆಗಳನ್ನ ಮಾಡಿಕೊಳ್ಳುವಂತೆ. ಯಾವ ರೀತಿ ಬದಲಾವಣೆ? ಸೂರ್ಯಗ್ರಹ ಅಧಿಕಾರದ ಗ್ರಹ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು, ಜೀವನದಲ್ಲಿ ಉದ್ಯೋಗದಲ್ಲಿ ಆಗ್ಬೋದು, ಅಂತಸ್ತಿಗಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ. ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ಥಾನಕ್ಕಾಗಿ ಗೌರವಕ್ಕಾಗಿ ಪ್ರಯತ್ನವನ್ನ ಪಡುವಂತೆ, ಅಥಾರಿಟಿ ಪೊಸಿಷನ್ಗೆ ನಿಮ್ಮ ಪ್ರಯತ್ನ ಎಫರ್ಟ್ ಇರುವಂತೆ ಇಲ್ಲಿ ಸೂರ್ಯ ಪ್ರಭಾವವೂ ಆಗಲಿದೆ. ಬುಧ ಗ್ರಹದ ಸಂಯೋಗದಲ್ಲಿ ಪ್ರಾರಂಭದ 15 ದಿನಗಳ ಕಾಲ ಸೂರ್ಯ ಸಂಚಾರ ಅಲ್ಲಿ ಆಗೋದ್ರಿಂದ ಒಳ್ಳೆ ಯೋಜನೆಗಳನ್ನ ರೂಪಿಸುವಂತೆ ಬುಧ ಗ್ರಹವು ನಿಮಗೆ ಫಲವನ್ನ ನೀಡುತ್ತಾರೆ. ಹೆಸರು, ಕೀರ್ತಿ ಮತ್ತು ಗೌರವಕ್ಕೆ ನಿಮ್ಮ ಉದ್ಯೋಗ ಸ್ಥಾನದಲ್ಲಿಯೇ ಶುಕ್ರ ಗ್ರಹದ ಸಂಚಾರವು ಆಗೋದ್ರಿಂದ ಉದ್ಯೋಗಾಭಿವೃದ್ಧಿಯಾಗುತ್ತೆ. ಒಳ್ಳೆ ಹೆಸರನ್ನ ಪಡೆದುಕೊಳ್ತೀರಾ, ಒಳ್ಳೆಯ ಗೌರವವನ್ನ ಪಡೆದುಕೊಳ್ತೀರಾ, ಪ್ರಶಂಸೆಗೂ ಒಳಗಾಗುವಂತೆ ಈ ಗ್ರಹಗಳ ಪ್ರಭಾವ ಈ ಮಾಸದಲ್ಲಿ ಇದೆ. ಜೂನ್ ಮಾಸದಲ್ಲಿಯೂ ಸೂರ್ಯ ಗ್ರಹ ನಿಮ್ಮ ದಶಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಮೇ ಮತ್ತು ಜೂನ್ ಮಾಸದಲ್ಲಿ ಮೇಷರಾಶಿಯವರಿಗೆ ಒಳ್ಳೆ ಫಲಗಳು ದೊರೆಯಲಿದೆ. ಮಿತ್ರ ನಕ್ಷತ್ರಗಳಲ್ಲಿಯೇ ಸೂರ್ಯನ ಸಂಚಾರ ಆಗೋದ್ರಿಂದ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳು ಏನಿರುತ್ತೆ, ಏನನ್ನ ನೀವು ಆರಂಭಿಸಬೇಕು ಅಂದುಕೊಂಡಿರ್ತೀರಾ ಅದನ್ನ ನೀವು ಪ್ರಾರಂಭ ಮಾಡುವುದು ಒಳ್ಳೆಯದೇ. ಆ ನಂತರದಲ್ಲಿ ಜುಲೈ ಮಾಸದಲ್ಲಿ ಆನಂತರದಲ್ಲಿ ಗುರು ಬದಲಾವಣೆ ಮತ್ತು ಸೂರ್ಯ ಗ್ರಹದ ಸಂಚಾರ, ಇತರ ಗ್ರಹಗಳ ಸಂಚಾರದಿಂದ ನಿಮಗೆ ಹೆಚ್ಚು ಅಡೆತಡೆಗಳು ಆಗ್ಬಹುದು. ಸಿಂಹ ರಾಶಿಯವರಿಗೆ ಉದ್ಯೋಗದಲ್ಲಿ ಮುಖ್ಯವಾಗಿ ನೀವು ಅಧಿಕಾರಯುತವಾಗಿ ನಡೆದುಕೊಳ್ಳುವ ಮತ್ತು ಆಡಳಿತಾತ್ಮಕವಾದಂತಹ ಉದ್ಯೋಗಗಳಿಗೆ ಈ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ. ಅಂದ್ರೆ ಯಾವುದೇ ಒಂದು ನಿರ್ಧಾರದಲ್ಲಿ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ರಾಜಕೀಯ ವ್ಯಕ್ತಿಗಳಿಗೆ, ಉನ್ನತ ಅಧಿಕಾರಿಗಳಿಗೆ ಒಳ್ಳೆ ಫಲಗಳನ್ನ ಈ ಗ್ರಹಗಳು ನೀಡ್ತಾರೆ. ಸೇವಾ ವೃತ್ತಿಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ, ಸೇವಕರು, ಒಬ್ಬರ ಕೈ ಕೆಳಗೆ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಹೆಚ್ಚಿನ ಸಮಸ್ಯೆಗಳಿರುತ್ತೆ. ಆ ಸ್ಥಾನಾಧಿಪತಿ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮತ್ತು ಶುಕ್ರ ಗ್ರಹ ದಶಮದಲ್ಲಿ ಸಂಚಾರ ಮತ್ತು ಲಾಭ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ದಶಮದಲ್ಲಿ ಶುಕ್ರನ ಕ್ಷೇತ್ರಗಳಾದಂತಹ ನೀವೇನಾದರೂ ಆಭರಣ ತಯಾರಿಕೆ ಅಥವಾ ವ್ಯವಹಾರ ಮಾಡುವವರು ಆಗಿದ್ರೆ, ಬಿಸ್ನೆಸ್ ಮಾಡುವವರಾಗಿದ್ರೆ, ಬ್ಯೂಟಿ ಸಂಬಂಧ ವಸ್ತುಗಳ ಉತ್ಪಾದನೆ ಸೇಲ್ಸ್ ಮಾಡುವವರಾಗಿದ್ರು, ವಸ್ತ್ರ ವಿನ್ಯಾಸ ಸೇಲ್ಸ್ ಮಾಡುವವರಾಗಿದ್ರು, ಡಿಸೈನರ್ ಫೀಲ್ಡ್ ಆಗಿರಬಹುದು ಮತ್ತು ನಿಮ್ಮ ಕಲೆ ಸಂಬಂಧಪಟ್ಟಂತೆ
ಅಥವಾ ಯಾವುದೇ ಒಂದು ಸ್ಟೇಜ್ ಅಲಂಕಾರಿಕ ಈ ಡೆಕೋರೇಟ್ ಮಾಡುವಂತಹ ವಿಷಯಗಳಿಗೆ, ಈ ಕ್ಷೇತ್ರಗಳಿಗೆ ಶುಕ್ರ ಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಬ್ಯೂಟಿ ಸಂಬಂಧಪಟ್ಟಂತಹ ಕಾರ್ಯಕ್ಷೇತ್ರಗಳಿಗೆ ಶುಕ್ರನ ಪ್ರಭಾವ ಒಳ್ಳೆ ಫಲವನ್ನ ನೀಡಲಿದೆ. ಅದರಿಂದ ಒಳ್ಳೆ ಹೆಸರನ್ನ ಪಡೆದುಕೊಳ್ಳುವಂತೆ, ಹೆಚ್ಚು ಅವಕಾಶಗಳು ನಿಮಗೆ ಬರುವಂತೆ, ಮತ್ತು ಶುಕ್ರ ಲಾಭ ಸ್ಥಾನವನ್ನ ಪ್ರವೇಶಿಸೋದ್ರಿಂದ ಅಲ್ಲಿ ಗುರುಗ್ರಹದ ಸಂಚಾರವೂ ಆಗೋದ್ರಿಂದ ಈ ಎರಡು ಗ್ರಹಗಳ ಸಂಯೋಗ ನಿಮಗೆ ನೆಟ್ವರ್ಕ್ ಇಂದ ನಿಮ್ಮ ನೆಟ್ವರ್ಕ್ ಅನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ, ನೆಟ್ವರ್ಕ್ ಥ್ರೂ ಇನ್ಕಮ್ ಅನ್ನ ಪಡೆದುಕೊಳ್ಳುವುದಕ್ಕೆ, ಮತ್ತು ಇಲ್ಲಿ ಈ ಗ್ರಹಗಳು ನಿಮ್ಮ ಪಬ್ಲಿಕ್ ಕನೆಕ್ಷನ್ ಇಂದ ನಿಮಗಾಗಬಹುದಾದಂತಹ ಲಾಭವನ್ನ ಪಡೆದುಕೊಳ್ಳುವುದಕ್ಕೆ ಗ್ರಹಗಳ ಪ್ರಭಾವ ಆಗಲಿದೆ. ಸಿಂಹರಾಶಿಯವರು ಗುರುಬಲ ಇರೋದ್ರಿಂದ ಯಾರೆಲ್ಲ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬೇಕು, ಏನು ಆರಂಭ ಮಾಡ್ಕೊಳ್ಬೇಕು ಅಂತ ಅಂದುಕೊಂಡಿದ್ದೀರಾ ಆ ಕೆಲಸ ಕಾರ್ಯಗಳನ್ನ ನೀವು ಗುರುಬಲ ಇರುವಾಗಲೇ ಮಾಡ್ಕೊಳ್ಬಹುದು. ಯಾಕಂದ್ರೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಕಾಲವು ಕಾಲದೋಷವನ್ನ ನೀಡುತ್ತೆ. ಹಾಗಾಗಿ ಏನಾಗಬೇಕು ಶುಭ ಅದು ಶೀಘ್ರವಾಗಿ ಆಗಬೇಕು. ಆ ನಂತರದಲ್ಲಿ ಕಾಲದೋಷದಿಂದ ವಿಳಂಬ ಆಗುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಉದ್ಯೋಗದಲ್ಲಿ ಆ ಸ್ಥಾನದಲ್ಲಿ ಸಪ್ತಮದಲ್ಲಿ ರಾಹುಗ್ರಹ ಸಂಚಾರ, ಸಪ್ತಮಾಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ಮುಖ್ಯವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಇರುವವರಿಗೆ ಅಶುಭ ದೊರೆಯುತ್ತೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಮತ್ತು ನಿಮ್ಮ ಜನ್ಮ ರಾಶಿಯಲ್ಲಿಯೂ ಕೇತು ಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಅಡೆತಡೆಗಳು ಆಗ್ತಾ ಇದ್ರು ಇಲ್ಲಿ ಈ ಒಂದೆರಡು ಮಾಸದಲ್ಲಿ ಸೂರ್ಯಗ್ರಹ ಒಳ್ಳೆ ಫಲವನ್ನ ನೀಡುತ್ತಾರೆ. ಪರಿಹಾರ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆ ಪತಿ ಅಂದ್ರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ನಿಮಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಇಲ್ಲ, ಹೊಂದ್ಕೊಂಡು ನಡೆಯುವಂತಹ ನೇಚರ್ ನಿಮಗಿದ್ರೆ ಹೆಚ್ಚಿನ ಸಮಸ್ಯೆಗಳಾಗಿರೋದಿಲ್ಲ. ಆದ್ರೆ ಯಾವ ವ್ಯಕ್ತಿ ಇನ್ನೊಬ್ಬರಿಗೆ ಹೊಂದ್ಕೊಳ್ಳೋದೇ ಇಲ್ಲ, ಹೆಚ್ಚು ಈಗೋ ಇರುತ್ತೆ, ಅಂತವರಿಗೆ ಯಾವಾಗಲೂ ಸಮಸ್ಯೆಗಳಿರುತ್ತೆ. ಅಂತ ವ್ಯಕ್ತಿಗಳಿಗೆ ಹೆಚ್ಚಿನ ಸಮಸ್ಯೆಗಳಾಗುತ್ತೆ. ಕುಟುಂಬ ದಾಂಪತ್ಯ ಜೀವನ ವಿಪರೀತವಾದ ಸಮಸ್ಯೆಗಳಿಗೆ ಸಿಲುಕಿಕೊಳ್ಳುವಂತೆ ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಗ್ರಹಗಳ ಪ್ರಭಾವದಿಂದ ಆಗಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆ ಸಂಬಂಧಪಟ್ಟಂತೆ ಗುರುಗ್ರಹ ಪಂಚಮಾಧಿಪತಿಯಾಗಿ ಒಳ್ಳೆ ಫಲವನ್ನ ನೀಡುತ್ತಾರೆ. ಕುಜಗ್ರಹ ಭಾಗ್ಯಸ್ಥಾನವನ್ನ ಪ್ರವೇಶ ಮಾಡೋದ್ರಿಂದ ಒಳ್ಳೆ ಫಲವನ್ನ ನೀಡ್ತಾರೆ. ಮಧ್ಯಭಾಗದಿಂದ ಅಲ್ಲಿವರೆಗೆ ಕುಜಗ್ರಹ ಅಷ್ಟಮದಲ್ಲಿ ಸಂಚರಿಸ್ತಾರೆ. ಅನಿರೀಕ್ಷಿತವಾದ ಘಟನೆಗಳೇನಾದರೂ ದಶಾಭುಕ್ತಿ ಕೆಟ್ಟವರಿಗೆ ನಡೆಯಬಹುದು. ಅದು ನಷ್ಟವಾದ್ರೂ ಆಗ್ಬಹುದು, ಅಪಾಯ ಆದ್ರೂ ಆಗ್ಬಹುದು, ಅಥವಾ ಸಡನ್ ಏನಾದ್ರೂ ನಿಮ್ಗೆ ಭಯ ಆಗ್ಬಹುದು. ಈ ರೀತಿ ಏನಾದ್ರೂ ಆಗ್ಬಹುದು ದಶಾಭುಕ್ತಿ ಕೆಟ್ಟವರಿಗೆ. ಇಲ್ಲಿ ಕುಜ ಮತ್ತು ಶನಿ ಗ್ರಹಗಳು ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕುಜಗ್ರಹ ನಿಮ್ಮ ಜನ್ಮರಾಶಿಯಿಂದ ನವಮ ಸ್ಥಾನವನ್ನ ಪ್ರವೇಶಿಸ್ತಾರೆ. ಇದೇ ಮಾಸದಲ್ಲಿ 9ನೇ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗುವಾಗಲೇ ಕುಜಗ್ರಹದ ಪ್ರವೇಶ ಅಲ್ಲಿಗಾಗೋದ್ರಿಂದ ಕುಜಗ್ರಹಕ್ಕೆ ಸೂರ್ಯಗ್ರಹ ಮಿತ್ರ ಗ್ರಹಗಳು. ಈ ಸೂರ್ಯಗ್ರಹ ಕುಜನಿಗೆ ಇಲ್ಲಿ ವೆಲ್ಕಮ್ ಮಾಡುವಂತೆ ಈ ಗ್ರಹಗಳ ಭೇಟಿ ಅಲ್ಲಾಗುತ್ತೆ. ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಮಿತ್ರರು ನಿಮಗೆ ವೆಲ್ಕಮ್ ನೀಡುವಂತೆ ಆಗುತ್ತೆ. ಎಲ್ಲೋ ಹೊರಗಡೆ ಹೋಗಿರ್ತೀರಾ, ನೀವು ಮನೆಗೆ ಹೋಗುವ ಮೊದಲು ನಿಮ್ಮ ಮಿತ್ರರೇ ಹೋಗಿರ್ತಾರೆ. ಆಗ ಅವರು ನಿಮಗೆ ವೆಲ್ಕಮ್ ನೀಡ್ತಾರೆ, ಅಂದ್ರೆ ನಿಮ್ಮನ್ನ ಸ್ವಾಗತಿಸ್ತಾರೆ. ಆಗೇನಾಗುತ್ತೆ ಅಲ್ಲಿ ಒಂದು ಪಾಸಿಟಿವ್ ಆದಂತಹ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಸಂತೋಷಗೊಳ್ತೀರಾ. ಈ ರೀತಿ ಇಲ್ಲಿ ಆಗೋದ್ರಿಂದ ಇಲ್ಲಿ ಗ್ರಹಗಳಲ್ಲಿಯೂ ಇಲ್ಲಿ ಸೂರ್ಯಗ್ರಹ ಕುಜ ಗ್ರಹಕ್ಕೆ ಇಲ್ಲಿ ಸ್ವಾಗತಿಸುವಂತೆ ಅಲ್ಲಿ ಕುಜನ ರಾಶಿಯಲ್ಲಿಯೇ ಸೂರ್ಯಗ್ರಹದ ಸಂಚಾರ ಆಗಲಿದ್ದು ಇಲ್ಲಿ ಕುಜಗ್ರಹ ನಿಮ್ಮ ಆ ಸ್ಥಾನವನ್ನ ಪ್ರವೇಶಿಸಿ 11ನೇ ದಿನಾಂಕದ ನಂತರದಲ್ಲಿ ನಿಮಗೆ ಮತ್ತಷ್ಟು ನಿಮ್ಮ ಅದೃಷ್ಟ ವರ್ಕ್ ಆಗುವಂತೆ ಇಲ್ಲಿ ಫಲವನ್ನ ನೀಡಲಿದೆ. ಈ ಗ್ರಹ ನಿಮಗೆ ಭಾಗ್ಯದಲ್ಲಾಗ್ಬೋದು, ಭಾಗ್ಯೋನ್ನತಿಯಲ್ಲಿ ಆಗ್ಬೋದು, ಧಾರ್ಮಿಕ ಪ್ರಯಾಣದಲ್ಲಿ, ದೂರ ಪ್ರಯಾಣ, ವಿದ್ಯಾಭ್ಯಾಸದ ಸಂಬಂಧಪಟ್ಟಂತೆ ಪ್ರಯಾಣ ಆಗ್ಬೋದು, ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಆಗ್ಬೋದು. ಈ ಎಲ್ಲಾ ವಿಷಯಗಳಿಗೂ ಇಲ್ಲಿ ಕುಜಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಚತುರ್ಥ ಸ್ಥಾನಾಧಿಪತಿಯಾಗಿ ಮುಖ್ಯವಾಗಿ ಮನೆ ವಿಷಯಗಳು, ಭೂಮಿ ವಿಷಯಗಳ ಸಂಬಂಧಪಟ್ಟಂತೆ ಏನೋ ನಿಮಗೆ ಅದೃಷ್ಟದಿಂದ ಕೆಲಸ ಕಾರ್ಯಗಳು ಆಗುವಂತೆ ಇಲ್ಲಿ ಮೇ ಮಾಸದಲ್ಲಿ ಮತ್ತು ಜೂನ್ ಮಾಸದ
ಕೆಲವು ದಿನಗಳವರೆಗೆ ಇಲ್ಲಿ ಕುಜಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಈ ಮಾಸದಲ್ಲಿ ಪರಿಹಾರಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಕೇತು ಗ್ರಹಕ್ಕೆ ನೀವು ಗಣಪತಿ ಅಷ್ಟೋತ್ತರವನ್ನ ನಿತ್ಯನೂ ಪಠನೆ ಮಾಡಿ, ಮತ್ತು ರಾಹು ಗ್ರಹಕ್ಕೆ ದುರ್ಗಾ ಮಂತ್ರವನ್ನ ಪಠನೆ ಮಾಡಿ, ಮತ್ತು ಶನಿ ಗ್ರಹಕ್ಕೆ ನಿಮ್ಮ ಪರಿಹಾರಗಳನ್ನ ನೀವು ನಿತ್ಯಲೂ ಮುಂದುವರಿಸಬೇಕಾಗತ್ತೆ. ದಶಾಭುಕ್ತಿ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಬಹುಪಾಲು ಒಳ್ಳೆ ಫಲಗಳನ್ನ ಭುಕ್ತಿ ಗ್ರಹವೇ ನೀಡೋದಾಗಿರುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲ ಆಲೋಚನೆಗಳು ಯೋಜನೆಗಳಲ್ಲಿ ಯಶಸ್ಸು ಸಿಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.